ಆರಂಭದಲ್ಲಿ ಪತ್ರಿಕಾ ಎಲ್ಲಾ ಮಿತ್ರರಿಗೂ ಸ್ವಾಗತವನ್ನ ಕೋರ್ತಾ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕೆಆರ್ಎಸ್ ಪಕ್ಷ ಪತ್ರಿಕಾಗೋಷ್ಠಿ ನಡೆಸುವುದರ ಉದ್ದೇಶ ಒಂದು ಸ್ಪಷ್ಟನೆ ನೀಡುವ ಸಲುವಾಗಿ ನಾವು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ವಿ. ನಿನ್ನೆ ದಿನ ಚಟ್ಟಣ ಭಾಗದ ಶಿಕ್ಷಕರು ಒಂದು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ರು ವಿಜಯಪುರ ಜಿಲ್ಲೆಯಲ್ಲಿ. ಆ ಹೋರಾಟದ ಭಾಗವಾಗಿ ಅವರು ಒಂದು ಬ್ಯಾನರ್ ಮಾಡಿಸಿದ್ದಾರೆ. ಬ್ಯಾನರ್ದಲ್ಲಿ ಶನಿವಾರ ದಿನ ಏನಪ್ಪಾ ಅಂದ್ರೆ 12:30 ಬ್ಯಾನರ್ದಲ್ಲಿ ಇದ್ದನ್ನ ಹೇಳ್ತಿದ್ದೀನಿ ಅಷ್ಟೇ. 12:30 ಏನಪ್ಪಾ ಅಂದ್ರೆ ನಾವು ವಿಜಯಪುರ ಜಿಲ್ಲೆಯ ಡಿಸಿ ಮತ್ತು SP ಅವರಿಗೆ ಮನವಿಯನ್ನ ಕೂಡ ಹೊರಟಿದ್ದೀವಿ, ತಾವೆಲ್ಲ ಏನಪ್ಪಾ ಅಂದ್ರೆ ಬರಬೇಕು ಅಂತಂದು ಹೇಳಿದ್ದಾರೆ. ಅದರ ಪ್ರಕಾರ ಎಲ್ಲಾ ಜನನು ಬಂದಿದ್ದಾರೆ. ಚಡ್ಚಣದಿಂದ ವಿಜಯಪುರ ಜಿಲ್ಲೆಗೆ ಬರಬೇಕಾದ್ರೆ ಅದರ ಏನಿಲ್ಲ ಅಂದ್ರೆ 1 ಗಂಟೆ ಬೇಕು. ನಾನಂತೀನಿ ಇವರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಯಾಕಂದ್ರೆ ಇವರು ಪ್ರತಿಯೊಬ್ಬರ ಇತಿಹಾಸವನ್ನ ನಾವು ಆಲ್ರೆಡಿ ಸ್ವಲ್ಪ ತೆಗೆದಿದ್ದೀವಿ. ಒಂದು ವಿಚಾರವನ್ನ ನಾವು ಸ್ಪಷ್ಟನೆಯನ್ನ ನೀಡಬೇಕು, ತಿಳಿಸ್ಬೇಕು. ಯಾಕಂದ್ರೆ ಬಹುತೇಕ ನಿನ್ನೆ ಬಂದಂತ ಯಾರು ಹೋರಾಟಗಾರರ ಕೆಲವೊಂದು ಮುಖಗಳನ್ನ ನಾನು ನೋಡಿದೆ. ಆ ಮುಖಗಳನ್ನ ಒಂದ್ ಸ್ವಲ್ಪ ಸ್ಕ್ರೀನ್ ಶಾಟ್ ಮಾಡಿ ಇವರ ಹಿನ್ನೆಲೆ ಏನು, ಇತಿಹಾಸವೇನು ಎಲ್ಲವನ್ನ ನಾವು KRS ಪಕ್ಷ ತೆಗೆದ ಮೇಲೆ ಇವ್ರದ್ದು ಹೂರ್ಣೆಲ್ಲ ಹೊರ ಎಲ್ಲ ಬಡ್ಡಿ ವ್ಯವಹಾರ ಮಾಡೋದು, ರಿಯಲ್ ಎಸ್ಟೇಟ್ ನಡೆಸೋದು. ಇವರು ದಂಡ ಬಾಳದ, ಇವರು ದಂಡ ಶಾಲೆಗೇರಲ್ಲಿ ಇವರು ಪುಣ್ಯಾತ್ಮರು. ಇವರಿಗೆ ಮಕ್ಕಳ ಬಗ್ಗೆ ಕಾಳಜಿಲ್ಲ ಏನು. ಇಷ್ಟೇ ಮಂದಿ ಎಷ್ಟು ಮಂದಿ ನೀನೇನಪ್ಪ ಅಂದ್ರೆ 1000 ಅವ್ರು ಹೇಳ್ತಾರ 1500 ಜನ ನಾವು ಸೇರಿದ್ದೇವೆ. 1500 ನೀವು 3000 ಜನ ಸೇರಿದ್ರಿ. ಮೊನ್ನೆ DDK ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಪುಣ್ಯಾತ್ಮರಿ ನಿನ್ನೆ ದಿನ ಅವರೆಲ್ಲ ಬಂದು ಸೇರಿದಾರ, ಶಾಲೆ ಬಿಟ್ಟು ಬಂದು ಸೇರಿದಾರ. ಹಾಗಾಗಿ ಅವ್ರದ್ದು ಏನಪ್ಪಾ ಅಂದ್ರೆ ನಿನ್ನೆ ದಿನ ಸ್ಯಾಲರಿ ನೀವು ಕಟ್ ಮಾಡ್ಬೇಕು, ಪ್ರೆಸೆಂಟ್ ಆಗೋದಲ್ಲ, ಕಟ್ ಮಾಡ್ಬೇಕು. ಯಾಕಂದ್ರೆ ಅವರಿಗೆ ಮಕ್ಕಳಕ್ಕಿಂತ ಏನಪ್ಪಾ ಅಂದ್ರೆ ಮಕ್ಕಳಕ್ಕಿಂತ ಇವರಿಗೆ ತಮ್ಮ ತಿಪ್ಪುಲು. ಯಾಕಂದ್ರೆ ಚಿಕ್ಕಿ ಕಳ್ಳ ನಾವೆಲ್ಲ ಚೆನ್ನ ಚಿಕ್ಕಿ ಕಳ್ತಾನ, ಹೊಟ್ಟೆ ಕಳ್ತಾನ ಮಾಡ್ದವನ ಎಷ್ಟು ಇದೆಲ್ಲ ಬಂದಪ್ಪ ಅಂದ್ರ ಇವ್ರಿಗೆ ನೋವು ಯಾಕಾಗ್ತದಂದ್ರ ಈ ಮಾಡ್ಲಿ ಅಂದ್ರೆ ಯಾಕೆ ನೋವು ಆಗ್ತತಿ. ಅಣ್ಣ ಪೂಜಾರಿ ಅವರು ಒಂದು ವಿಷಯದಲ್ಲಿ ಒಂದಿಷ್ಟು ವಿಡಿಯೋ ಮಾಡಿದ್ರು, ಮೊಟ್ಟೆ ತರುವಂತ ವಿಚಾರದಲ್ಲಿ. ಅದರಲ್ಲಿ ವಿಕ್ರಮ್ ವಾಗ್ಮೋರಿ ಅವರು ಜಿಗಜಣಿಗೆಲ್ಲ NP ಅವರ ಊರದು. NP ಅವರ ಊರಲ್ಲಿ ಏನಪ್ಪಾ ಅಂದ್ರ LC ಕೊಡುವಾಗ 4 ರೂಪಾಯಿ ತಗೋತಾರ ಗೌರ್ಮೆಂಟ್ ಶಾಲೆ ಟೀಚರ್ಗಳು. ನಿಮಗ ಒಂದು ದಿನಕ್ಕೆ 3 ರಿಂದ 4 ಸಾವಿರ ಸಂಬಳ ಐತಿ. ಲಕ್ಷ ರೂಪಾಯಿ ಸಂಬಳ ತಗೊಂಡು ಸಾಲಿಗೆ ಬರಲಾರ್ದೆ ನಿನ್ನೆ ಬಂದು ಎಲ್ಲರೂ ಚೆನ್ನಾಗಿ ಮೈಕ್ನ ಮಾತಾಡಿದ್ರೆ DC ಆಫೀಸ್ ಮುಂದೆ ಮಾತಾಡೋದು ನೋಡಿದೆ ನಾನು. ನನ್ ಗಾಬರಿ ಅದೇ. ಅವ್ರ ಚಸ್ಮಾ ನೋಡಕ್ ನೀವು ಕರ್ರಿ ಚಸ್ಮಾ, ಅಲ್ಲಲ್ಲಿ ಏನ್ ಚಸ್ಮಾ, ಏನ್ ಸುದ್ದಿ, ಅಲ್ಲಲ್ಲಿ ಬಾಯಾಗ ಏನ್ ಗುಟ್ಕ ಮಾವ. ಬಂದಾರ ಶಿಕ್ಷಕರ ಮುಖ ಕಾಣ್ತಿದ್ವು, ಅಲ್ಲಿ ಶಿಕ್ಷಕರ ಮುಖ ಕಾಣ್ತಿದ್ವು ಏನು ಅಂತ. ಕರ್ರಿ ಚಸ್ಮಾ ಏನು ಹಬ್ಬಲ್ಲಿ ನನಗಸ್ತು. ಹಿಂದ ಮೇಲೆ ಚಾಲೋ ಐತಿ, ಹಿಂದ ಮ್ಯಾಗಿಂದ ಏನಪ್ಪ ಅಂದ್ರ ಚಾಲೋ ಐತಿ. ನಾವು ಚಾಲೋ ಮಾಡಿ ತೋರಿಸ್ತೀವಿ ಇಷ್ಟು ದಿನ. ಯಾಕಂದ್ರೆ ಅವರು ಅಣ್ಣ ಪೂಜ್ಯರು ಒಬ್ಬರೇ ಏನಪ್ಪಾ ಅಂದ್ರ ನೀವು ಎಲ್ಲೆಲ್ಲಿ ಹೋಗ್ತೀರಿ, ಏನ್ ಸುದ್ದಿ, ನಿಮ್ಗೆಲ್ಲ ನಿಮ್ ಇತಿಹಾಸಗಳು ನಾವು ತೆಗೆದಿದ್ದೀವಿ. ಇನ್ನು ನಾವು 1 ವಾರ 15 ದಿನ ಅಲ್ಲೇ ವಸ್ತಿ ಆಗ್ತೀವಿ ಚರ್ಚನದಲ್ಲಿ. ಯಾರು ವಿಶೇಷವಾಗಿ ಪಾಟೀಲ್ ಪುಣ್ಯಾತ್ಮರು, ನೀನು ರಾತ್ರಿ ಗುಂಡಾಕಕ್ ಹೋಗ್ತಿತ್ತಮ್ಮ, ನಿನಗ ಗುಂಡ್ ಹಾಕದೆ ವಿಡಿಯೋ ಮಾಡಿ ಹಾಕ್ತೀನಿ, ನಾನು ಬಿಡಲ್ಲ. ನೀನು ಗೊತ್ತಾಗಬೇಕು ನಿನ್ನ ಅಸಲಿ ಮುಖವಾಡ. ನೀ ಎಲ್ಲೆಲ್ಲಿ ರಾಜಕಾರಣಿ ಬದಕ್ಕೆ ಎಲ್ಲಿ ಹೋಗ್ತಿ, ಏನೇನು ಹಿಂದಿಂದ ಏನೇ ಕಾರ್ಬಾರ್ ಮಾಡಿದಿ, ಎಲ್ಲ ಇತಿಹಾಸವನ್ನ ನಾನು ಅಷ್ಟು ಸುಲಭವಾಗಿ ಬಿಡುದಿಲ್ಲ. ನೀನ್ ತಿಳ್ಕೊಂಡಿರ್ಬೋದು, ಏನಾದ್ರು ತಿಳ್ಕೊಂಡು ಬಿಡ್ತಾರ ಮಾಡ್ತಾರ ಅಂತ ಹೇಳಿ. ಮತ್ತ ನೀನೇನಪ್ಪ ಕಳ್ತನ ಮಾಡುವವನು, ಸಾಲಿ ಬರ್ಲಾರ್ದವನು, ನಿನಗ ಇಷ್ಟು ಏನಪ್ಪಾ ಅಂದ್ರ ಉಕ್ಕಿ ಬರ್ತಾನ, ಕಾನೂನು ಕಾಯ್ದೆ ಉಕ್ಕಿ ಬರ್ತಾವನ. ತಿಂಗಳಿಗೆ 1 ಲಕ್ಷ ಸಂಬಳ ತೊಗೊಳ್ಳುವಂತವ್ರು ನಿಮಗೆ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಶಾಲೆಯಲ್ಲಿ ಸರಿಯಾಗಿ ಟೈಮಿಗೆ ಬರ್ರಿಯಪ್ಪ, ಮಕ್ಳಿಗೆ LC ದುಡ್ಡು ತಗೊಳ್ಬೇಡ್ರಿ, ಮಕ್ಳಿಗೆ ಬರ್ತಕ್ಕಂಥ ಬಟ್ಟಿ ಕಳು ಮಾಡಬೇಡ್ರಿ, ಬೂಟ್ ಮಾರ್ಕೋಬೇಡ್ರಿ, ಮನಿಗೆ ಬ್ಯಾಳಿ ಒಯ್ಬೇಡ್ರಿ, ಅಕ್ಕಿ ಕಳು ಮಾಡಬೇಡ್ರಿ. ಆ ಮಕ್ಳಿಗೆ ಹಾಕುವಂತ ತರಕಾರಿ ಕಾಯಿಪಲ್ಲೆ ಸಾಂಬಾರ್ ಮಾಡ್ತಾರ, ಸಾಂಬಾರ್ದಾಗ ಒಂದು ಉಳ್ಳಾಗಡ್ಡಿ ಇರಲ್ಲ, ಒಂದು ಟೊಮ್ಯಾಟೊ ಇರೋದಿಲ್ಲ, ಆದ್ರೆ ಬಿಲ್ ಮಾತ್ರ ಉದ್ದ ಹಚ್ಚೋದು. ಇಂಥವೆಲ್ಲ ಹೇಳಿದ್ರೆ ನಿಮ್ಗೆ ಚೂರ್ ಅಂತೈತಿ. ನಿಮ್ ಮಕ್ಳಾದ್ರ ಪ್ರೈವೇಟ್ ಶಾಲೆ ಒಳಗೆ ಏನಪ್ಪಾ ಅಂದ್ರ ಲಕ್ಷ ರೂಪಾಯಿ ಕೊಟ್ಟು ನಿಮ್ ಮಕ್ಕಳನ್ನ ಪ್ರೈವೇಟ್ ಹಚ್ಚಿದ್ರಿ, ನಿಮ್ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಹಚ್ಚಿದ್ರಿ. ಇವರು ಶಿಕ್ಷಕರು